ನಿನ್ನೆ ಸಂಜೆ ಫಕೀರಪ್ಪ ಅವರು ಮಾಲ್ ನ ಒಳಗಡೆ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಅವರು ಪಂಚೆ ಹಾಕಿದ್ರು ಅನ್ನುವಂತಹ ಕಾರಣಕ್ಕೆ ಅವ್ರನ್ನ ಮಾಲ್ ನ ಎದುರುಗಡೆ ನಿಲ್ಲಿಸಲಾಗಿತ್ತು, ಒಳಗಡೆ ಬಿಡ್ಲಿಲ್ಲ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಅವರ ಧರ್ಮಪತ್ನಿ ನನ್ನ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಅನ್ನೆ ಎಷ್ಟೊತ್ತಿಗೆ ಮಾಲಿಗೆ ಬಂದ್ರಿ, ಏನಾಯ್ತಾಗ? 6 ಗಂಟೆಗೆ ಬಂದೇವ. ಅರ್ಧ ತಾಸು ನಮ್ಮನ್ನಿಲ್ಲೇ ಹೊರಗೆ ಇಡ್ರಿ, ಕಳ್ಸೋದಿಲ್ಲ ಅಂದು ನಮ್ಮನ್ನ ಕಳಿಸಿದ್ರು. ಅರ್ಧ ತಾಸು ಬಿಟ್ಟು ಹಿಂಗೆ ಕಾಡ್ಸಿ ತಮ್ಮ ಫೋನ್ ಹಚ್ಚೈತಿ ನಮ್ಮ ಹುಡುಗ ಮಗ, ಆಮ್ಯಾಕ ಬಿಟ್ರು. ಅರ್ಧ ತಾಸಿನ ಮೇಲ್ ಬಿಟ್ರು. ನಾ ಹಿಂಗ ನಡಗಿದ್ದೇನೆ, ಗದ ನಡಗಿದೆ. ಸುಗ್ಗು ಮಳೆ ಬರ್ತಿತ್ತು. ಎಲ್ಲಿಂದ ಬಂದಿದ್ ನೀವು? ಯಾವ ಭಾಗದಿಂದ? ನಾವು ರಾಣೆಬೆನ್ನೂರು, ಹಾವೇರಿ ಜಿಲ್ಲಾ. ಮಾಲ್ ನೋಡ್ಬೇಕಂತ ಆಸೆಯಿಂದ ಬಂದಿದ್ರಿ? ಮಗ ಇಲ್ಲೇ ಇದ್ದ, ಅವನು ನೋಡ್ಬೇಕು ಆಸೆ ಐತಿ. ಒಟ್ಟು ನಮ್ಮ ಅಜ್ಜು ಬಾರಿ ಲಕ್ ನೋಡೋದು ಅಂತಂದು ನೋಡಾಕ ಬಂತು. ನಿಮ್ ಯಜಮಾನ್ರು ಪಂಚೆ ಹಾಕಿದಾರಂತ ಬಿಡ್ಲಿಲ್ಲ ಪಂಚೆ ಹಾಕ್ಯಾರಂತ ಬಿಡ್ಲಿಲ್ಲ. ಸಿಎಂ ಪಂಚೆ ಹಾಕ್ತಾರೆ, ಅವ್ರು ಬಿಡಲ್ವಾ? ಹೆಂಗ ಅದ ನೀವ್ ಕೇಳ್ಬೇಕ ಅದನ್ನ. ಈಗ ನಾವ್ ಕೇಳಿದ್ರ ಪಾಡಾಗದಲ್ಲ. ನಾವೇನೋ ಬಂದ್ವಿ ಹೋದ್ವಿ, ನೀವ್ ಇಲ್ಲೇ ಇದ್ರಿ ಹೇಳಿದ್ರ ಬಾರಿ ಹೇಳ್ಯಾರ. ಟಿವಿಯಾಗ ಬರ್ತೈತಿ ನೋಡವ. ತೀರಾ ಅವಮಾನ ಮಾಡಿದ್ರು. ಚೆಲ್ಲಿ ಒಟ್ಟು ನೋಯ್ತೈತಿ. ಈಗ ಅದೇ ಜಾಗದಾಗ ನಿಮ್ಮ ಯಜಮಾನ್ರಿಗೆ ಸನ್ಮಾನ ಆಗಿದೆ, ಏನ್ ಹೇಳ್ತೀರಾ? ಎಷ್ಟು ಖುಷಿ ಆಗ್ತಿದೆ? ಅಯ್ಯೋ, ದೇವ್ರಿ ಪರಮಾತ್ಮ ಬಿಟ್ಟದ್ದು. ಅದ ಪರಮಾತ್ಮ ಬಿಟ್ಟದ್ದವ. ನೀರ್ಗೆ ನೀರ್ ಹಾಕತಿ, ಹಾಲಿಗೆ ಹಾಲು ಹಾಕತಿ. ನಾವೇನ ಪುಣ್ಯ ಮಾಡೆ ಹಸ್ತರ್ನ ಕಿವಿಯಲ್ಲಿ ಕೇಳಿಲ್ಲ. ನಾವ್ ಪರಮಾತ್ಮಗ ಯಪ್ಪ ನಿಂದಪ್ಪ 7 ಕೋಟಿ ಅಂತ. ಅಲ್ಲ, ಜನರಿಗೆ ಊಟ ಹಾಕುವಂತವ್ರು ನೀವು, ರೈತರಿಗೆ ಈ ತರ ಅವಮಾನ ಮಾಡ್ತಾರಲ್ಲ ನೋಡಿ. ಹಂಗ ಎಷ್ಟ್ರ ಮಟ್ಟಿಗೆ ಅದಾರ ಇವ್ರು, ಎಷ್ಟು ದೊಡ್ಡ ಗುಣದಾರ ಅದಾರ ನೋಡಿ. ಬೆಂಗಳೂರಿನಾಗ ಎಷ್ಟು ದಿನ ಇದೀರಿ? ಇನ್ನೊಂದು 10-15 ದಿವ್ಸ ಇರ್ತಾವ. ಪಂಚಮಿ ಬರ್ತೈತಿ ಹಬ್ಬ ನಮ್ದು, ಪಂಚಮಿಗೆ ಹೋಗ್ತಾವ. ಎಲ್ಲೆಲ್ಲಿ ಓಡಾಡ ಯೋಜನೆ ಏನಾದ್ರು ಮಾಡ್ಕೊಂಡಿರಾ? ಓಡಾಡ್ತೈತಿ ಹುಡುಗ, ನಮಗ್ ಗೊತ್ತಿಲ್ಲ, ಹುಡುಗ ಓಡಾಡ್ತೈತಿ. ನಿಮ್ ಯಜಮಾನ್ರಿಗೆ ಎಷ್ಟು ಖುಷಿ ಐತಿ ಈಗ ಒಳಗಡೆ ಕರ್ಕೊಂಡೋಗಿ ಹೂವಿನ ಹಾರ ಹಾಕಿ ಸನ್ಮಾನ ಹಾಕ್ಯಾರ. ಅಲ್ಲಿ ಹೋಗ್ಯಾರ, ನಿತ್ತಾಗ ಹೋದ್ರ. ಇನ್ನು ಇಲ್ಲದಾರ ಏನ? ಎಲ್ಲಿದಾರ? ಒಳಗಡೆ ಇದಾರ, ಮಾಲ್ ಒಳಗಡೆ. ನೀವು ಮಾತಾಡಿ. ಅಲ್ಲವ, ಹೊರಕ್ ಹೋಗಿದ್ರ, ಅದಕ್ಕ ಅಂದೆ. ಸಾಕು ಗಂಗ್ಮಳವ. ಇದಿಷ್ಟು ಫಕೀರಪ್ಪ ಅವರ ಧರ್ಮಪತ್ನಿ ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾಮನ್ ರೋಷನ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.